ಹೊಡಿಬೇಡಿ ಅಣ್ಣ, ಬಿಟ್ಬಿಡಿ ಅಣ್ಣ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಅಣ್ಣ ಆರ್ಸಿ ಬಿಗಿದಿದ್ ಖುಷಿಗೆ ನೋಡಿ ಅಣ್ಣ ಗಾಡಿ ಮೇಲೆ ಹತ್ಬಿಟ್ಟವ್ರೆ ಮ್ಯಾಚ್ ನೋಡಕ್ಕೆ. ಅಯ್ಯೋ ಗಾಯ್ಸ್, ಕೊನೆಗೂ ಕಾಂಪೌಂಡ್ ಹಾರ್ಕೊಂಡು ಫ್ಯಾನ್ ಪಾರ್ಕ್ ಒಳಗೆ ಬಂದು. Hey channel, welcome to my guys. Hey, welcome channel to my guys. Hey guys, channel to my welcome. Sorry. ಸೊ ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋಗೆ ಎಲ್ರಿಗೂ ಸ್ವಾಗತ, ವೆಲ್ಕಮ್ ಗಾಯ್ಸ್. ನಾನಿವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಎಲ್ಲಿಂದ ಅಂದರೆ IPL ಫ್ಯಾನ್ ಪಾರ್ಕಿಂದ ಗಾಯ್ಸ್. ಒಳ್ಳೆ ಜನ ಸೇರೋರೆ. ಇವತ್ತು ಭಾನುವಾರ RCB ಮತ್ತು ಚೆನ್ನೈ ಮ್ಯಾಚ್ ನಡೀತಾ ಇರೋದು. ಈ ಸತಿ ಫ್ಯಾನ್ ಪಾರ್ಕು JC ಕಾಲೇಜಲ್ಲಿ. ಲಾಸ್ಟ್ ಟೈಮೆಲ್ಲ ಮಹಾಜನಸಲ್ಲಿ ನಡೀತಾ ಇತ್ತು. ಇವತ್ತು ಬೇರೆ ಭಾನುವಾರ, ನೆಕ್ಸ್ಟ್ ಲೆವೆಲ್ ಜನ ಬಂದವ್ರೆ ಅನ್ಕೊಂಬಿಡಿ. ಇಲ್ಲೇ ಈ ರೇಂಜಿಗೆ ಜನ ಸೇರೋರೆ ಫ್ಯಾನ್ ಪಾರ್ಕಲ್ಲಿ. ಇನ್ನು ಸ್ಟೇಡಿಯಮಲ್ಲಿ ಯಾವ ರೇಂಜಿಗೆ ಜನ ಇರ್ತಾರೆ ಅಂದರೆ ಪಾರ್ಕಿಂಗು ಇಲ್ಲಿಂದ ಅಲ್ಲಿವರೆಗೂ ಹೋಗೈತೆ ಪಾರ್ಕಿಂಗು. ಅಯ್ಯಪ್ಪ, ಆಲ್ರೆಡಿ ಅರ್ಧ ಮ್ಯಾಚ್ ಸ್ಟಾರ್ಟ್ ಆಗಿಬಿಟ್ಟೈತೆ. ಚೆನ್ನೈಯವರು ಟಾಸ್ ಗೆದ್ದು ಬಾಲಿಂಗ್ ತಗೊಂಡಿದ್ದಾರೆ, RCB ಅವರು ಬ್ಯಾಟಿಂಗ್ ತಗೊಂಡಿದ್ದಾರೆ, ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಆಲ್ರೆಡಿ 10 ಓವರ್ ಏನೋ ಆಗೈತೆ, 111 ಸ್ಕೋರು, 2 ವಿಕೆಟ್ ಆಗೈತೆ. ಇನ್ನೂ ನಾನು ಒಳಗೆ ಹೋಗಿಲ್ಲ, ಸ್ವಲ್ಪ ವಿಡಿಯೋ ಎಡಿಟ್ ಮಾಡೋದಿತ್ತು. ವಿಡಿಯೋ ಎಡಿಟ್ ಮಾಡ್ತಾ ಟೈಮ್ ಆಗಿರೋದೇ ಗೊತ್ತಿಲ್ಲ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ ಗಾಯ್ಸ್. ಏನು ಕಿರ್ಚಾಡ್ತವ್ರೆ ಅಂತೀರಾ, ಇಲ್ಲೇ ಈ ರೇಂಜಿಗೆ ಕಿರ್ಚಾಡ್ತವ್ರೆ. ಇನ್ನು ಸ್ಟೇಡಿಯಮಲ್ಲಿ ಯಾವ ರೇಂಜಿಗೆ ಕಿರ್ಚಾಡ್ತಾರೆ ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಳಗೆ ಹೋಗುವ ಗಾಯ್ಸ್, ಎಂಜಾಯ್ ಮಾಡುವ. ಹೋಗ್ತಾ ಇದ್ದೀನಿ ಇವಾಗ ಫ್ಯಾನ್ ಪಾರ್ಕ್ ಒಳಗೆ. ನೋಡುವ ಯಾವ ರೇಂಜಿಗೆ ಜನ ಸೇರೋರೆ ಅಂತ. ನೆನ್ನೆನೂ ಇತ್ತು ಫ್ಯಾನ್ ಪಾರ್ಕು, ಇವತ್ತು ಐತೆ. ನೆನ್ನೆ ಎಷ್ಟು ಜನ ಬಂದಿರೋ ಇಲ್ವೋ ಗೊತ್ತಿಲ್ಲ. ಇವತ್ತು ಮಾತ್ರ ನೆಕ್ಸ್ಟ್ ಲೆವೆಲ್ ಜನ ಬಂದವ್ರೆ ಅಂತ ಅನ್ಕೊಂಬಿಡಿ. ಎಲ್ಲ ಕಡೆ ಫುಲ್ ಆಗೈತೆ ಗಾಡಿಗಳು. ಹೋಗ್ತಾ ಇದ್ದೀನಿ ಗಾಯ್ಸ್. ಇಲ್ಲಿ ನೋಡಿ ಗಾಯ್ಸ್, ಹೆವಿ ಜನ ಆಗ್ಬಿಟ್ಟವ್ರೆ. ಯಾರನ್ನೂ ಒಳಗಡೆನೇ ಬಿಡ್ತಾ ಇಲ್ಲ ಫ್ಯಾನ್ ಪಾರ್ಕಲ್ಲಿ. ಇಷ್ಟೊಂದು ಜನ ಆಗ್ಬಿಟ್ಟವ್ರೆ ಈ ಸತಿ. ಮಹಾಜನಸಲ್ಲೆಲ್ಲ ಇಷ್ಟು ಜನ ಸೇರ್ತಾನೆ ಇರಲಿಲ್ಲ. ನೋಡಿ ಇಲ್ಲಿ ಪೊಲೀಸರೆಲ್ಲ ನಿಂತ್ಕೊಂಡ್ಬಿಟ್ಟವ್ರೆ. ಲಾಸ್ಟ್ ಟೈಮ್ RCB ಆಯ್ತಲ್ಲ, ಆ ಥರ ಏನಾರು ಆಗ್ಬಿಡ್ತದೆ ಅಂದ್ಬಿಟ್ಟು ಯಾರನ್ನೂ ಒಳಗಡೆ ಬಿಡ್ತಾ ಇಲ್ಲ. ನಾನು ಇವಾಗ ಬಂದ್ಬಿಟ್ಟು ಗೇಟ್ ಹತ್ರ ನಿಂತಿದ್ದೀನಿ, ಆದರೆ ಯಾರನ್ನು ಬಿಡ್ತಾನೆ ಇಲ್ವಲ್ಲ ಗಾಯ್ಸ್. ಹೋಗಿ ಮ್ಯಾಚ್ ನೋಡಿ ಎಂಜಾಯ್ ಮಾಡವ ಅನ್ಕೊಂಡೆ. ಇಲ್ಲಿ ನೋಡಿದ್ರೆ ಒಳಗಡೆನೇ ಬಿಡ್ತಾ ಇಲ್ಲ. ಇಮೋಷನಲ್ ಡ್ಯಾಮೇಜ್. ಎಲ್ಲರೂ ವಾಪಸ್ ಬರ್ತಾವ್ರೆ. ಮಹಾಜನಸಲ್ಲೇ ಪರವಾಗಿತ್ತಿಲ್ಲ ಗುರು. ಅಯ್ಯೋ ಗಾಯ್ಸ್, ಇನ್ನೇನು ಮಾಡೋಕ್ಕಾಗಲ್ಲ. ಈಗ ಕಾಂಪೌಂಡ್ ಹಾರ್ಕೊಂಡು ಹೋಗ್ಬೇಕು ಅಷ್ಟೇ. ಒಳಗೆ ಹೋಗ್ಬೇಕು ಅಂದರೆ ಪೊಲೀಸವ್ರು ಪಿಪ್ಪಿ ಊತ್ತವ್ರೆ ಆಗಲೇ ಅಲ್ಲಿಂದ. ನೋಡೋರೆ ತೆಗೆದ್ಮೇಲೆ ಸರಿಯಾಗಿ ಕೊಡ್ತಾರೆ ಅಷ್ಟೇ. ಚುಮ್ಮು ಅನ್ನಿಸ್ತಾ ಇದೆಯಾ ಅನ್ನೋ ಥರ ಕೊಡ್ತಾರೆ. ಪೊಲೀಸ್ಗೆ ಕಾಣದೇ ಇರೋ ಥರ ನಾವು ಗೇಟು ಹಾರ್ಕೊಂಡು ಹೊಟ್ಟೋಗ್ಬಿಡ್ಬೇಕು. ನೋಡಿ ಇಲ್ಲಿ ಆಂಟಿನೇ ಗೇಟ್ ಹತ್ತು ಹೋಗ್ತಾವ್ರೆ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಇನ್ನು ನಾವು ಹೋಗದೆ ಇರೋಕ್ಕಾಗುತ್ತಾ? ಹೋಗ್ತೀನಿ ಗಾಯ್ಸ್ ಒಳಗೆ. ಗಾಯ್ಸ್ ಒಳಗಡೆ ಯಾರನ್ನೂ ಬಿಡ್ತಾಯಿಲ್ಲ ಗಾಯ್ಸ್. ಆ ಕಡೆನೂ ಬಿಡ್ತಾಯಿಲ್ಲ, ಈ ಕಡೆನೂ ಬಿಡ್ತಾಯಿಲ್ಲ. ಹೆವಿ ಜನ ಆಗೋರೆ ಅಂದ್ಬಿಟ್ಟು ಒಳ್ಳೆ ಚೆನ್ನಾಗಿ ತಿಗ ಹೊರಿಸ್ತವ್ರು ಮಾತ್ರ. ಈ ಮಟ್ಟಕ್ಕೆ ಜನ ಸೇರೋರ ಈ ಸತಿ ಅಂತ ನಮಗೆ ನಂಬಕ್ಕಾಗ್ತಾಯಿಲ್ಲ. ಲಾಸ್ಟ್ ಟೈಮ್ ಮಹಾಜನಸಲ್ಲೆಲ್ಲ ನಡಿಬೇಕಾದ್ರೆ ಆರಾಮಾಗೇ ಇರ್ತಿತ್ತು, ಆರಾಮಾಗಿ ನೋಡ್ಬೋದಿತ್ತು. ಇಲ್ಲಿ ನೋಡಿದ್ರೆ ಇಷ್ಟಿದ್ದ ಕಾಂಪೌಂಡ್ ಐತೆ, ಹಾರ್ಕೊಂಡು ಹೋಗ್ಬೋದು. ಆದರೆ ಎಲ್ಲ ಕಡೆನೂ ಜಾಲರಿ ಹಾಕ್ಬಿಟ್ಟವ್ರೆ. ಯಾವ ಕಡೆಯಿಂದ ಹೋಗೋದು ಅಂತಲೇ ಗೊತ್ತಾಗ್ತಾ ಇಲ್ಲ. ಸುಮಾರು ಜನ ಹಾರ್ಕೊಂಡು ಹೋದ್ರು, ಆದರೆ ಒಳಗಡೆ ಹೋಗೋಕ್ಕಾಗ್ತಾಯಿಲ್ಲ. ನೆಕ್ಸ್ಟು ಫ್ಯಾನ್ ಪಾರ್ಕ್ನ ಇನ್ನೇನಿದ್ರು ಮಹಾರಾಜ ಕಾಲೇಜ್ ಗ್ರೌಂಡಲ್ಲಿ ಹಾಕ್ಬೇಕಾಯ್ತದೆ ಅಷ್ಟೇ. ಈ ರೇಂಜಿಗೆ ಜನ ಸೇರ್ತಾವ್ರೆ ಅಂದರೆ ಅದಾರೆ ದೊಡ್ಡದಾಗಾರು ಐತೆ. ನೋಡಬೇಕು ಗಾಯ್ಸ್, ಟ್ರೈ ಮಾಡ್ತೀನಿ ಒಳಗೆ ಹೋಗೋಕ್ಕೆ. ಯಾವಾಗಲಿಂದ ಟ್ರೈ ಮಾಡ್ತಾ ಇದ್ದೀನಿ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಓಡಾಡ್ತಾ ಇದ್ದೀನಿ. ಫ್ಯಾನ್ ಪಾರ್ಕಿಗೆ ಬರಬೇಕು ಅಂತ ಅಂದ್ಕೊಂಡಿರೋರು ಮನೇಲೇ ಇದ್ಬಿಡಿ, ಆರಾಮಾಗಿ ಮನೇಲೇ ಮ್ಯಾಚ್ ನೋಡಿ. ಇಲ್ಲಿ ಮಾತ್ರ ಹೆವಿ ಜನ ಅವರೇ. ಈಚೆ ಕಡೆ ನಿಂತ್ಕೊಂಡಿದ್ದೀವಿ. ಏನು ಕಿರ್ಚುತ್ತಾವ್ರೆ ಅಂತೀರಾ. 4-6 ಹೊಡೆದಾಗ ನೆಕ್ಸ್ಟ್ ಲೆವೆಲಲ್ಲಿ ಕಿರ್ಚುತ್ತಾವ್ರೆ ಮಾತ್ರ. ಕೇಳಿಸ್ಕೊಂತ ಇದ್ರೆ ಮೈಯೆಲ್ಲ ರೋಮಾಂಚನ ಒಳ್ಳೆ ಮಸ್ತಾಗೈತೆ. ಆದರೆ ಒಳಗೆ ಹೋಗೋಕೆ ಆಗ್ತಾಯಿಲ್ಲ. ಈಚೆ ನಿಂತ್ಕೊಂಡು ಸಾಯ್ತಾ ಇದ್ದೀನಿ. ಜನ್ಮಕ್ಕೆ ಹೋಗೋ ಏನಪ್ಪ ಮಾಡೋದು. ಹಿಂಗೆ ಅಂತ ಗೊತ್ತಿದ್ರೆ 6 ಗಂಟೆಗೆ ಬರುವೆ. ನೋಡಿ ಹೆಂಗೆ ಕಿರ್ಚುತ್ತವ್ರೆ. ಹಿಂಗೆ ಅಂತ ಗೊತ್ತಿರಲಿಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದಿತ್ತು ಅಂದ್ಬಿಟ್ಟು ನಾನು ನಿಧಾನಕ್ಕೆ ಬಂದೆ ವಿಡಿಯೋ ಎಡಿಟ್ ಮಾಡ್ತಾ. ಇಲ್ಲಿ ನೋಡಿದ್ರೆ ಈ ಥರ ಮಾಡಾಕ್ಬಿಟ್ಟವ್ರೆ. ಅಯ್ಯೋ ದುರ್ವಿಧಿಯೇ. ಅದು CSK ವರ್ಸಸ್ RCB ಮ್ಯಾಚ್ ಇತ್ತು. ಸ್ಟೇಡಿಯಮಲ್ಲಿ ಸೇರೋ ಥರನೇ ಇಲ್ಲೂ ಸೇರಿಬಿಟ್ಟವ್ರೆ ಜನ ಅನ್ಕೊಂಬಿಡಿ ನೆಕ್ಸ್ಟ್ ಲೆವೆಲಲ್ಲಿ. ಒಟ್ಟಿನಲ್ಲಿ ಒಳಗೆ ಹೋಗೋಕೆ ಆಗ್ತಾಯಿಲ್ಲ. ನೋಡೋದ ಟ್ರೈ ಮಾಡ್ತೀನಿ ಗಾಯ್ಸ್. ಆ ಕಡೆನೂ ಬಿಡ್ತಾಯಿಲ್ಲ, ಈ ಕಡೆನೂ ಬಿಡ್ತಾಯಿಲ್ಲ. ಏನು ಈ ಮಟ್ಟಕ್ಕೆ ಜನ ಸೇರೋರ ಅಯ್ಯಪ್ಪ ಒಳಗೆ ಒಂದೂ ಗೊತ್ತಿಲ್ಲ ಗುರು. ನೆಕ್ಸ್ಟ್ ಲೆವೆಲ್ ಜನ ಸೇರಿರಂಗವ್ರೆ ಒಳಗೆ ಮಾತ್ರ. ಈ ಕಡೆ ಗೇಟಿಗೆ ಬಂದೆ ಇಲ್ಲಾರು ಬಿಡ್ತಾರೆ ಅಂತ, ಇಲ್ಲೂ ಬಿಡ್ತಾಯಿಲ್ಲ. ಆ ಕಡೆ ಗೇಟ್ಗೆ ಹೋದರೆ ಅಲ್ಲೂ ಬಿಡ್ತಾಯಿಲ್ಲ.
ಈಗ ಎಕ್ಸ್ಟ್ರಾ ಪೊಲೀಸ್ಗಳೆಲ್ಲ ಬರ್ತಾವ್ರೆ. ಮ್ಯಾಚ್ ಮುಗಿದಾಗ ಸ್ವಲ್ಪ ತಳ್ಳಾಟ ನೂಕಾಟ ಜಾಸ್ತಿ ಆಯ್ತದ ಅಂತ ಏನೋ. ಇವರು ನೆಕ್ಸ್ಟ್ ಟೈಮ್ ಫ್ಯಾನ್ ಪಾರ್ಕ್ನ ಇಲ್ಲೂ ಮಾಡಬಾರ್ದು, ಮಹಾಜನಸಲ್ಲೂ ಮಾಡಬಾರ್ದು. ಇನ್ನೇನೇ ಇದ್ರೂ ಡೈರೆಕ್ಟು ಮಹಾರಾಜ ಕಾಲೇಜ್ ಗ್ರೌಂಡಲ್ಲೇ ಮಾಡಬೇಕು. ಅದೇ ಸರಿ ಒಟ್ಟಿನಲ್ಲಿ. ಇಲ್ಲಿ ಮಾಡಿದ್ರಂತೂ ಇಲ್ಲೂ ಇಷ್ಟೊಂದು ಜನ ಸೇರವ್ರೆ, ಅಲ್ಲಿ ಮಾಡಿದ್ರೆ ಅಲ್ಲೂ ಜನ ಸೇರ್ತಾರೆ. ಎಷ್ಟೊಂದು ಜನಕ್ಕೆ ಬೇಜಾರಾಗ್ತಾ ಇದೆ ಗೊತ್ತಾ. ಎಲ್ಲರೂ ಮ್ಯಾಚ್ ನೋಡೋದ ಅಂದ್ಕೊಂಡೆ ಬಂದರು. ಇಲ್ಲಿ ನೋಡಿದ್ರೆ ಯಾರನ್ನೂ ಬಿಡ್ತಾ ಇಲ್ಲ. ತುಂಬ ಕಷ್ಟ ಐತೆ. ಸೊ ಒಳಗೆ ತುಂಬ ಜನ ಅವರ ಹೌದಾ ಗಾಯ್ಸ್, ಒಳಗೆ ತುಂಬ ಜನ ಅವರಂತೆ ಕೇಳ್ತಾ ಇದ್ದೀನಿ. ಹಾಂ, ಹೆವಿ ಜನ ಅವರೇ ಅಂತ ಯಾರನ್ನೂ ಬಿಡ್ತಾ ಇಲ್ಲ. ಏನಪ್ಪ ಮಾಡೋದ. ಒಳಗೆ ಅಣ್ಣ ಮನೆಗೆ ಹೊಂಟೋಗ್ಬಿಡಿ ಅಣ್ಣ ಅಷ್ಟೇ. ಅಣ್ಣ ಮನೆಗೆ ಹೊಂಟೋಗಿ ಅಷ್ಟೇ, ಎಲ್ಲೂ ಬಿಡ್ತಾ ಇಲ್ಲ. ಆರಾಮಾಗಿ ಮನೆಗೆ ಹೋಗಿ ಮ್ಯಾಚ್ ನೋಡಿ, ಎಲ್ಲೂ ಬಿಡ್ತಾ ಇಲ್ಲ ಅಷ್ಟೇ, ಏನೂ ಮಾಡೋಕ್ಕಾಗಲ್ಲ. ಗಾಯ್ಸ್ ಒಳಗೆ ಯಾರನ್ನೂ ಬಿಡ್ತಾ ಇಲ್ಲ. ಮ್ಯಾಚ್ ಮಾತ್ರ ಸಕ್ಕತ್ತಾಗಿ ನಡೀತೈತೆ. ಹೈ ವೋಲ್ಟೇಜು. ಇನ್ನೂ 1 ಓವರ್ ಐತೆ. ಈಚೆ ಕಡೆಗೆ ಯಾವ ರೇಂಜಿಗೆ ಕೇಳಿಸ್ತಾ ಇದೆ ನೋಡಿ ಸೌಂಡು. ಈಚೆ ಕಡೆ ಕೂತ್ಕೊಂಡೆ ನೋಡ್ತವ್ರೆ. ಒಳಗಡೆ ಇದ್ದಿದ್ರೆ ಮಾತ್ರ ಇನ್ನು ನೆಕ್ಸ್ಟ್ ಲೆವೆಲ್ಲು ಸಕ್ಕತ್ತಾಗಿರ್ತಿತ್ತು. ಎಷ್ಟು ಹೊಡೆದ ಟಿಮ್ ಡೇವಿಡು? 65. 23 ಬಾಲಿಗೆ 65 ಟಿಮ್ ಡೇವಿಡು ಕೊಡ್ತಾವ್ರೆ. ಮಾಂಜ ಇಸ್ಕೊತವ್ರೆ CSK ಅವರು. ಸಕ್ಕತ್ತಾಗಿ ಆಡ್ತವ್ರೆ ಮಾತ್ರ ಗಾಯ್ಸ್. ಇಲ್ಲೇ ಈ ರೇಂಜಿಗೆ ಆಗ್ತಾಯಿದೆ. ಇನ್ನು ಲೈವಲ್ಲಿ ನೋಡ್ತಾ ಇರೋರಿಗೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ನೆಕ್ಸ್ಟ್ ಲೆವೆಲ್ ಅಂತ ಅನ್ಕೊಂಬಿಡಿ. ನೋಡಿ ಅಣ್ಣ ಗಾಡಿ ಮೇಲೆ ಹತ್ಬಿಟ್ಟವ್ರೆ ಮ್ಯಾಚ್ ನೋಡೋಕ್ಕೆ. ಅಯ್ಯೋ, ಅವಾಗಲೇ ಸ್ವಲ್ಪ ಜನ ಕಾಂಪೌಂಡ್ ಎಲ್ಲ ಆರಿದ್ರು. ಈ ಗಿಡಗಳೆಲ್ಲ ಇಲ್ಲೋಗಿರೋ ನೀಟಾಗಿ ಕಾಣಿಸ್ತೈತಿ ಇಲ್ಲೇನೆ. ಸ್ಕೋರೇ ನೋಡ್ಕೊಬೋದು. ಆದರೆ ಜನರುಗಳ ಮಧ್ಯೆ ಕುತ್ಕೊಂಡು ಕಿರ್ಚಾಟ ಕೂಗಾಟ ಎಲ್ಲ ಮಸ್ತಾಗಿರುತ್ತೆ. ಅದು ಮಿಸ್ ಆಯ್ತೈತೆ ಅಷ್ಟೇ. ಇನ್ನೂ 1 ಓವರ್ ಐತೆ ಅಲ್ವಾ? ಇನ್ನೂ 1 ಓವರ್ ಐತೆ. ಆರಾಮಾಗಿ 250 ಮೇಲೆ ಹೋಗ್ತಾರೆ. ಒಳಗಂತೂ ಬಿಡ್ತಾ ಇಲ್ಲ. ನೋಡೋದ ಒಂದು ಸೈಡ್ ಆದಮೇಲೆ ಆದರೂ ಬಿಡ್ತಾರಾ ಏನು ಅಂತ ಕಾಯ್ತಾ ಇದ್ದೀವಿ. ಇಲ್ಲಿ ಯಾರು ಆಡ್ತವ್ರೆ, ಸ್ಕ್ಯಾಮ್ ಮಾಡ್ತವ್ರೆ ನೋಡ್ತೀನಿ ನಾನು. ನೋಡ್ತಾವ್ರೆ, ಆಡ್ತವ್ರೆ. ನೋಡೋದ ಆಡ್ಕೊಂಡು ಹೋದ್ರೆ ಹೋಯ್ತೀನಿ ಗಾಯ್ಸ್. ಇರಿ ವೆಯ್ಟ್ ಮಾಡ್ತೀನಿ ಮತ್ತೆ ಸಿಗ್ತೀನಿ. ಆಡ್ತವ್ರೆ ಇಲ್ಲೇ ಕಾಂಪೌಂಡ್ನ. ವಾ ಗಾಯ್ಸ್, ಕೊನೆಗೂ ಕಾಂಪೌಂಡ್ ಹಾರ್ಕೊಂಡು ಫ್ಯಾನ್ ಪಾರ್ಕ್ ಒಳಗೆ ಬಂದು ಅಯ್ಯಪ್ಪ ನೆಕ್ಸ್ಟ್ ಲೆವೆಲ್ ಜನ ಅನ್ಕೊಂಬಿಡಿ. ಇಲ್ಲೇ ವಾಶ್ರೂಮ್ ಐತೆ, ಇಲ್ಲಿಂದ ನುಕ್ಕೊಂಡು ಹೋಗ್ಬೇಕಷ್ಟೇ ಗಾಯ್ಸ್. ಫೈನಲಿ ಕಾಂಪೌಂಡ್ ಹಾರ್ಕೊಂಡು ಒಳಗೆ ಬಂದೆ. ಇನ್ನು ಲಾಸ್ಟ್ 3 ಬಾಲು ಕೊಟ್ಟಿ ಮಡಗವ್ರೆ ಜನ ನೋಡಿ ಫ್ಯಾನ್ ಪಾರ್ಕಲ್ಲಿ. ನೆಕ್ಸ್ಟ್ ಲೆವೆಲ್ ಕಿರ್ಚುತ್ತವ್ರೆ ಗಾಯ್ಸ್. 250 ಮಿಸ್ ಇಲ್ಲ. ಕೊನೆಗೂ ಕಾಂಪೌಂಡ್ ಹಾರ್ಕೊಂಡು ಸಾಹಸ ಮಾಡ್ಕೊಂಡು ಒಳಗೆ ಬಂದೆ ಗಾಯ್ಸ್. ಒಳಗೆ ಬಂದೆ. 2 ಬಾಲ್ ಐತೆ ಗಾಯ್ಸ್. ಗಾಯ್ಸ್ ಇನ್ನೊಂದು ಬಾಲು. ನೋಡ್ತಾ ಇರೋದು ರಜತ್ ಪತ್ತಿದಾರ್ ಅವರ ಇನ್ನಿಂಗ್ಸ್ ಏನು ಶುರು ಮಾಡಿದ್ರು ಅಂತ. 10 ಓವರ್ ಸಕ್ಕದಾಗಿ ತೆರೆದಾಕ್ಬಿಟ್ಟವ್ರೆ ಗಾಯ್ಸ್ ಮಾತ್ರ. ಅರ್ಧ ಡಜನ್ 6ers ಬಂದಿದೆ ಇವ್ರ ಬ್ಯಾಟಲ್ಲಿ. 8 ಟಿಮ್ ಡೇವಿಡ್, ಇವರಿಬ್ರು ಮತ್ತೆ 14 6ers ಬಂದಿರುವಂತದ್ದು. ಟಿಮ್ ಡೇವಿಡ್ ಚೆಚ್ಚಿ ಮುಡ್ಗಾಕ್ಬಿಡೋನೆ ಗಾಯ್ಸ್. ಲಾಸ್ಟ್ ಬಾಲು. ಲಾಸ್ಟ್ ಬಾಲ್. ಗಾಯ್ಸ್ ಟಾರ್ಗೆಟ್ ಗಾಯ್ಸ್. ಒಳಗೆ ಬಂದಿತ್ತು ಸಾಕಾಯ್ತು. ಕಾಂಪೌಂಡ್ ಎಲ್ಲ ಹಾರ್ಕೊಂಡು ಇವಾಗ ಅರ್ಧ ಜನ ಖಾಲಿ ಆಗ್ತಾರೆ. ಯಾಕಂದ್ರೆ ಫಸ್ಟ್ ಹಾಫ್ ಮುಗೀತು. ಚೆನ್ನಾಗಿ ಇಲ್ಲಿ CSK ಅವ್ರಿಗೆ ಹೆಂಗ್ ಹೊಡೆದ್ರು ಅಂದ್ರೆ ನಾಯಿ ಹೊಡೆದ್ರು ಅಂತ. CSK ಅವ್ರಿಗೆ ಹುಚ್ಚಿಡಿಸ್ತಾವ್ರೆ ಗಾಯ್ಸ್. ಒಳಗೆ ಇಷ್ಟೊಂದು ಜನ ಅವ್ರೆ, ಹೊರಗೂ ಅಷ್ಟೇ ಜನ ಅವರೇ. ಮಸ್ತಾಗಿ ಜನ ಸೇರೋರು ಮಾತ್ರ ಇವತ್ತಂತೂ. RCB CSK ಮ್ಯಾಚ್ ಆಗಿರೋದಕ್ಕೆ ಹೆವಿ ಜನ ಸೇರೋರೆ ಅನ್ಕೊಂಬಿಡಿ. ಫಸ್ಟ್ ಇನ್ನಿಂಗ್ಸ್ ಮುಗೀತು. RCB ಅವರು 250 ಹೊಡೆದವ್ರೆ. ಇನ್ನು CSK ಅವರು 251 ಹೊಡಿಬೇಕು. ಇಲ್ಲಿ CSK ಅವ್ರದ್ದು ಫೋಟೋಗೆ ಏನೇನೋ ಅಂಡಿಸಿ ಕ್ವಾಟ್ಲೆ ಮಾಡ್ತಾರೆ ಹುಡುಗರುಗಳು. ನೋಡಿ ಇಲ್ಲಿ ಯಾವ ರೇಂಜಿಗೆ ಜನ ಅವರೇ. ಅಲ್ಲೂ ಯಾವ ರೇಂಜಿಗೆ ಜನ ಅವರೇ ಗೊತ್ತಾ. ಜನ ಜಾಸ್ತಿಯಾಗಿ ಯಾರನ್ನೂ ಒಳಗಡೆನೂ ಬಿಡ್ತಾ ಇಲ್ಲ. ಫಸ್ಟ್ ಇನ್ನಿಂಗ್ಸ್ ಮುಗ್ದೈತೆ. ಇನ್ನು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗೋಕ್ಕೆ ವೆಯ್ಟ್ ಮಾಡ್ತಾಯಿದ್ದೀನಿ ಗಾಯ್ಸ್. ಸ್ಟಾರ್ಟ್ ಆದಮೇಲೆ ಮತ್ತೆ ಸಿಗ್ತೀನಿ. ನೋಡಿ ನೆಕ್ಸ್ಟ್ ಲೆವೆಲ್ ಜನ ಅವರೇ ಇದೆ.
ಗಾಯ್ಸ್ ಸೆಕೆಂಡ್ ಇನ್ನಿಂಗ್ ಸ್ಟಾರ್ಟ್ ಆಗೈತೆ. RCB ಅವ್ರು ಬಾಲಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. 3 ಬಾಲ್ ಆಗಿದೆ, 3 ರನ್ನು ನಡೀತಾ ಇದೆ ಮ್ಯಾಚ್. ಗಾಯ್ಸ್ ಎಲ್ಲರೂ ಶಿಸ್ತಾಗಿ ಕುತ್ಕೊಂಡು ನೋಡ್ತಾವ್ರೆ ನೋಡಿ. ಋತುರಾಜ್ ಗಾಯಕ್ವಾಡ್, ಸಂಜು ಸ್ಯಾಮ್ಸಂಗ್ ಆಡ್ತಾವ್ರೆ. ಆಡ್ಲಿ CSK ನೋಡಿದ್ರೆ ಕಿರ್ಚೋರು ಮಾತ್ರ ಒಬ್ಬರೇ ಇಲ್ವೇ ಇಲ್ಲ ಗುರು. ಒಬ್ಬರು ಕಿರ್ಚುತ್ತಾ ಇಲ್ಲ. CSK ಒಂದು 6 ಹೊಡೆದಿದ್ದಕ್ಕೆ ಅದೇ ಲಾಸ್ಟು RCB ಆಡ್ಬೇಕಾದ್ರೆ ಒಂದೊಂದು 6ಗೆ ಕಿರ್ಚ್ಕೊತಾ ಇದ್ರು. ಯಾಕೆಲ್ಲ ಹಿಂಗೆ ಎದ್ಬಿಟ್ರೆ ಇದಕ್ಕಿದಂಗೆ ಗೊತ್ತಿಲ್ಲ, ಯಾಕಂದ್ರೆ ಔಟ್ ಆಯ್ತಾ ಯಾಕೋ ಇದ್ದಕ್ಕಿದಂಗೆ ಎಲ್ಲ ಎದ್ಬಿಟ್ರೆ ಏನಾರ ಮೋಸ್ಟ್ಲಿ ಔಟ್ ಗೀಟ್ ಆಯ್ತಾ. ಎಲ್ಲ ಕೂತಿದ್ರು, ಇದ್ದಕ್ಕಿದಂಗೆ ಎದ್ಬಿಟ್ರು. ಎಲ್ಲ ಆನ್ಲೈನಲ್ಲಿ ನೋಡ್ಕೊಂಡು ಸ್ಟಡಿಯಾಗಿ ಎದ್ಬಿಟ್ರು. ಫಸ್ಟ್ ವಿಕೆಟ್ ಡಮಾರ್ ಆಯಿತು. ಹಂಗೆ ಹೋಗ್ತಾ ಇದ್ದಾರೆ ಗಾಯ್ಸ್. ಅವ್ರು 6 ಹೊಡೆದಾಗ ಒಬ್ಬರು ಸೆಲೆಬ್ರೇಷನ್ ಇಲ್ಲ. ಅವ್ರು ವಿಕೆಟ್ ಆಗಿದ್ದು ಎಲ್ಲ ಹಿಂಗೆ ಎದ್ದು ನಿಂತ್ಕೊಂಡ್ಬಿಟ್ರು ಗೊತ್ತಾ. ಇನ್ನೊಂದು ವಿಕೆಟ್ ಆಯಿತು ಗುರು, ಇದೊಂದು ವಿಕೆಟ್ ಆಯಿತು. ಆಲ್ರೆಡಿ ಎಲ್ಲ ರೆಡಿಯಾಗಿ ನಿಂತಿರೋಂಗವ್ರೆ. ಇನ್ನೊಂದು ವಿಕೆಟ್ ಆಗಿರೋಂಗೈತೆ. ವಿಕೆಟ್ ಆಲ್ರೆಡಿ ಬಿದ್ದೈತೆ, ಅದಕ್ಕೆಲ್ಲ ಸೆಲೆಬ್ರೇಷನ್ ಮಾಡಕ್ಕೆ ರೆಡಿ ಆಗವ್ರೆ. ವಿಕೆಟ್ ಬಿದ್ದೈತೆ ಗಾಯ್ಸ್, ಆಲ್ರೆಡಿ ವಿಕೆಟ್ ಬಿದ್ದೋಗೈತೆ ಗಾಯ್ಸ್. ಎಲ್ಲ ಸೆಲೆಬ್ರೇಷನ್ಗೆ ರೆಡಿ ಆಗವ್ರೆ. ನೀವು ರೆಡಿ ಆಗ್ರಿ ಗಾಯ್ಸ್. ನೋಡ್ಕೊಳ್ಳಿ ಎಲ್ಲ ರೆಡಿ ಆಗವ್ರೆ. ಚೇಟಾ ಮನಸ್ಸಿಲ್ಲ, ಆಗ ಮನೆಗೆ ಹೋಗು. ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ ಮಾತ್ರ. ಬ್ಯಾಟಿಂಗ್ ಟೈಮಲ್ಲಿ ನಾವು ಒಳಗಿದ್ದಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು, ಆದರೆ ಒಳಗಿರೋಕೆ ಆಗಲಿಲ್ಲ. ಬಾಲಿಂಗ್ ಟೈಮಲ್ಲಿ ಇದ್ದೀನಿ. RCB ಬಾಲಿಂಗ್ ಮಾಡ್ಬೇಕಾದ್ರೆ ಒಳಗೆ ಬಂದೆ, ಯಾಕಂದರೆ ಆ ಟೈಮಲ್ಲಿ ಒಳಗೆ ಬಿಡ್ತಿರ್ಲಿಲ್ಲ, ಜನ ಜಾಸ್ತಿ ಆದರು ಅಂತ. ಹೆಂಗೋ ಕಾಂಪೌಂಡ್ ಹಾರ್ಕೊಂಡು ಸಾಹಸ ಮಾಡ್ಕೊಂಡು RCB ಬಾಲಿಂಗ್ ಆದರೂ ನೋಡೋದು ಅಂದ್ಬಿಟ್ಟು ಒಳಗೆ ಬಂದಿದ್ದೀನಿ ಗಾಯ್ಸ್. ಮಸ್ತಾಗಿದೆ ಗಾಯ್ಸ್. 10 ಗಂಟೆ ಆದಮೇಲೆ ಸೌಂಡ್ ಹಾಕಲ್ವಂತೆ, ಯಾಕಂದರೆ ಸುಪ್ರೀಂ ಕೋರ್ಟ್ ಅವ್ರು ಆರ್ಡರ್ ಮಾಡಿದಾರಂತೆ. ಸೌಂಡ್ ಹಾಕಲ್ಲ, ನಾವೇ ಕಿರ್ಚಾಡಬೇಕು ಅಷ್ಟೇ. ನೋ ಸಾಂಗ್ ಏನೂ ಇಲ್ಲ, ಮೂಕ ಪ್ರೇಕ್ಷಕರ ಥರ ನೋಡ್ಬೇಕಷ್ಟೇ. ಕಳಿಸಿದ್ರು ಗಾಯ್ಸ್, ಸಾಕೊಂದಿದ್ದು ಆಡಿದ್ದು ಹೋಗಿದ್ದು ಬಾ ಅಂತ ಕಳಿಸ್ಕೊಟ್ರು. ಸರ್ಫಾಸ್ ಖಾನ್ನ ಹೋದ, 50 ಹೊಡೆದಾಗ ಹೋದ, ಸಾಕು. 4 ವಿಕೆಟ್ ಆಯ್ತು ಗಾಯ್ಸ್. ಸೌಂಡೆಲ್ಲ ಆಫ್ ಮಾಡಿಬಿಟ್ಟವ್ರೆ. 10 ಗಂಟೆ ಮೇಲೆ ಸೌಂಡ್ ಹಾಕಂಗಿಲ್ವಂತೆ. ನಾವೇ ಕೂಗಾಡಬೇಕು, ನಾವೇ ಕಿರ್ಚಾಡ್ಬೇಕಷ್ಟೆ. ಅಣ್ಣ ಬಿಸಿ ರಕ್ತ ಹೊಡೆದ್ಬಿಡವ ಅಂತ ಹೋದ, ಔಟ್ ಆದ, ಮನೆಗೆ ಹೋದ. ಹಾಂ ಗಾಯ್ಸ್, ಇನ್ನೊಂದು ವಿಕೆಟ್ ಬಿದ್ದಿದೆ. ಕೂತಿರೋರೆಲ್ಲ ರೆಡಿ ಆಗವ್ರೆ. ನಮ್ಮ ಹುಡುಗ ಇಲ್ಲಿ ಒಬ್ಬ ಸಿಕ್ಕವನೆ, ಮನೋಜು. ಹೋದ್ರು ಅನ್ಕೊಂಬಿಡಿ. CSK ಪಾಪ ಭೂಗಿ ಎತ್ತಿಗೆ ಹೊರಿಸ್ತಾರೆ ಚೆನ್ನಾಗಿ. ಸೆಂಟ್ರಲ್ಲಿ ಹೋದ ಅನ್ಸುತ್ತೆ ಇವನು, ಇವನು ನೆಕ್ಸ್ಟ್ ಲೆವೆಲ್ ಅನ್ಕೊಂಬಿಡಿ. ಮಾತ್ರ ಮಸ್ತಾಗೈತೆ. ಔಟ್ ಆಗಿದೆ ತಡ ಎದ್ದು ನಿಂತ್ಕೊಂಡ್ಬಿಡ್ತಾರೆ ಎಲ್ಲರೂ. ಫೋನಲ್ಲಿ ನೋಡ್ಕೊಂಡು ಎದ್ದು ನಿಂತ್ಕೊಂಡು ಎಲ್ಲ ಫುಲ್ ಸೆಲೆಬ್ರೇಷನ್.
ಫುಲ್ಲು ಕೊಟ್ಲೆ ಮಾಡ್ತಾರೆ ಅನ್ಕೊಂಬಿಡಿ ಪೊಲೀಸರು ಬಂದರು. ಅಯ್ಯಪ್ಪ, ಗಾಯ್ಸ್ ಗುಂಪಲ್ಲಿ ಒಬ್ಬ CSK ಒಂದು ಸಿಗಾಕೊಂಬಿಟ್ಟವನು ಅಲ್ಲಿ. ಸಪೋರ್ಟಿಂಗ್ ಮೈಸೂರು ಆಫ್ ಮಾಡಿದ್ರು ಗಾಯ್ಸ್. ಸೆಲೆಬ್ರೇಷನ್ ನಾವೇ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಮಸ್ತಾಗಿತ್ತು ಮ್ಯಾಚು. RCB ಅವರು ವಿನ್ ಆದರು. ಎಲ್ಲರೂ ಸೇಫಾಗಿ ಮನೆ ಸೇರ್ಕೊಳ್ಳಿ ಗಾಯ್ಸ್. ಇವಾಗ ಮ್ಯಾಚ್ ಮಾತ್ರ ಮಸ್ತಾಗಿತ್ತು. ಎಲ್ಲ ನೋಡ್ಕೊಂಡು ಇವಾಗ ಎಲ್ಲರೂ ಅವ್ರವ್ರ ಮನೆ ಕಡೆಗೆ ಹೊರಡ್ತಾವ್ರೆ ಗಾಯ್ಸ್. ಅಣ್ಣ RCB ಬಿಗಿದಿದ್ದ ಖುಷಿಗೆ ಸಖತ್ತಾಗಿತ್ತು ಗಾಯ್ಸ್ ಮ್ಯಾಚ್ ಮಾತ್ರ. ನಾನು ಫಸ್ಟ್ ಹಾಫೇ ಬಂದ್ಬಿಟ್ಟಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು. ಆ ಟೈಮಲ್ಲಿ ಬರೋಕ್ಕಾಗಲಿಲ್ಲ, ಒಳಗೆ ಬಿಡಲಿಲ್ಲ. ಸೆಕೆಂಡ್ ಹಾಫ್ಗೆ ಹೆಂಗೋ ಗೇಟ್ ಹಾರ್ಕೊಂಡು ಸಾಹಸ ಮಾಡ್ಕೊಂಡು ಬಂದು ಮ್ಯಾಚ್ ನೋಡ್ಕೊಂಡು ಮನೆಗೆ ಹೋಗ್ತಾ ಇದೀನಿ ಗಾಯ್ಸ್. ಇಲ್ಲೊಬ್ರು CSK ಹೋಗ್ತಾರೆ. ಒಳ್ಳೆ ಜನ ಬಂದಿದ್ರು. ನೆನ್ನೆ ನೋಡಿದ್ರೆ ಇಷ್ಟು ಜನ ಇರಲಿಲ್ಲ. ಇವತ್ತು ಮಾತ್ರ ಒಳ್ಳೆ ಜನ ಸೇರಿದ್ರು. RCB ಇದಲ್ವ ಅದಕ್ಕೆ. ಇಲ್ಲಿ ಮನೆಯಲ್ಲೊಬ್ಬ ಸಿಗಾಕೊಂಬಿಟ್ಟ CSK ಪಾಪ. ಫೆಲೋ ಫಾರ್ ಎ ರೀಸನ್ CSK ಔಟ್ ಆಫ್ ದ ಸೀಸನ್. ಗಾಯ್ಸ್ ನನ್ನ ಗಾಡಿ ಇಲ್ಲೇ ನಿಂತಿದೆ ಸೇಫಾಗಿ. ಹಿಂದೆ ಮುಂದೆ ಚೂರು ಜರಗಾಡಿಸಿದ್ದಾರೆ. ಆದರೆ ಒಟ್ಟಿನಲ್ಲಿ ಮ್ಯಾಚ್ ನೋಡ್ಕೊಂಡು ಬಂದೆ ಗಾಯ್ಸ್. ನಾನು ಈ ಕಾಂಪೌಂಡ್ ಹಾರಿಲ್ಲ, ಯಾವ ಕಾಂಪೌಂಡ್ ಹಾರಿದೆ ಅಂತ ತೋರಿಸ್ತೀನಿ. ಈಗ ಗಾಡಿ ಎತ್ಕೊಂಡು ಅಲ್ಲಿ ಹೋಗ್ತೀನಿ. ಮ್ಯಾಚ್ ಮುಗಿಸ್ಕೊಂಡು ಎಲ್ಲ ಸೇಫಾಗಿ ಮನೆ ಸೇರ್ಕೊಳ್ಳಿ ಗಾಯ್ಸ್. ಕೊನೆಗೆ ಎಲ್ಲೂ ಬಿಡಲಿಲ್ಲ ಅಂತ ಈ ಎದುರುಗಡೆ ಕಾಣಿಸ್ತೈತಲ್ಲ, ಈ ಕಾಂಪೌಂಡ್ನ ಹಾರಿ ಹತ್ತಿ ಒಳಗೋಗಿ ಮ್ಯಾಚ್ ನೋಡ್ಕೊಂಡು ಬಂದಿದ್ದೀವಿ. ಇವಾಗ ಇನ್ನೇನು ಮಾಡೋದು, ಆ ಕಡೆಯೂ ನೋಡಿದೆ ಈ ಕಡೆಯೂ ನೋಡಿದೆ, ಎಲ್ಲೂ ಬಿಡಲಿಲ್ಲ. ಜನ ಜಾಸ್ತಿ ಅವರೇ ಅಂತ. ಕೊನೆಗೆ ಇಲ್ಲೇ ಯಾರೋ ಒಂದಿಬ್ಬರು ಕಾಂಪೌಂಡ್ ಹತ್ತರು, ಅವ್ರ ಜೊತೆ ನಾನು ಹತ್ಬಿಟ್ಟು ಹಾರ್ಕೊಂಡು ಹೊಟ್ಟೋದೆ. ಆರಾಮಾಗಿ ಮ್ಯಾಚ್ ನೋಡ್ಕೊಂಡು ಬಂದೆ. ಒಳಗಡೆ ಸ್ವಲ್ಪ ಫ್ರೀಯಾಗೇ ಇತ್ತು, ಆದ್ರೂ ಇನ್ನೂ ಜನ ಜಾಸ್ತಿ ಆಗೋದ್ರೆ ತಳ್ಳಾಡ್ತಾರೆ ಅಂದ್ಬಿಟ್ಟು ಬಿಟ್ಟಿರಲಿಲ್ಲ ಅಷ್ಟೇ.
ಓಕೆ ಗಾಯ್ಸ್ ಹಾಗಂತ ಹೇಳ್ತಾ ಇಲ್ಲಿಂದ ಗಾಡಿ ಎತ್ಕೊಂಡು ಮನೆ ಕಡೆ ಹೊರಡ್ತಾ ಇದ್ದೀನಿ. ಗಾಯ್ಸ್ ಇವತ್ತಿನ ಮ್ಯಾಚ್ ಹೇಗಿತ್ತು ಅಂದರೆ ಮಾತ್ರ ನೆಕ್ಸ್ಟ್ ಲೆವೆಲ್ಲು. RCB ಅವ್ರು ಬ್ಯಾಟಿಂಗ್ ಆಡೋ ಟೈಮಲ್ಲಿ ನಾವು ಒಳಗಡೆ ಇದ್ದಿದ್ರೆ ಇನ್ನೂ ಮಸ್ತಾಗಿರ್ತಿತ್ತು. ಆ ಟೈಮಲ್ಲಿ ಒಳಗೆ ಹೋಗೋಕ್ಕಾಗಲಿಲ್ಲ, ಜನ ಜಾಸ್ತಿ ಇದ್ದರು, ಅದರಿಂದ ಒಳಗೂ ಬಿಡಲಿಲ್ಲ. ನಾನು ಅಂದ್ಕೊಂಡೆ ಲಾಸ್ಟ್ ಟೈಮೆಲ್ಲ ಮಹಾಜನ ಸಾಲೆಲ್ಲ ಈ ಥರ ಇರಲಿಲ್ಲ, ಯಾವಾಗ ಬೇಕಾದ್ರೂ ಹೋಗ್ಬೋದಿತ್ತು, ಯಾವಾಗ ಬೇಕಾದ್ರೂ ಬರ್ಬೋದಿತ್ತು, ಜನ ಕಮ್ಮಿ ಇರ್ತಿದ್ರು. ಈ ಸಲ ನೋಡಿದ್ರೆ ಹೆವಿ ಜನ ಆಗ್ಬಿಟ್ಟವ್ರು ಈ ಗ್ರೌಂಡಲ್ಲಿ. ಲಾಸ್ಟ್ ಟೈಮ್ ಆಯ್ತಲ್ಲ RCBದು ಫೈನಲ್ಸ್ ಗೆದ್ದಾಗ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ, ಆ ಥರ ಏನಾರು ಆಗ್ಬಿಡ್ತದೆ ಅಂದ್ಬಿಟ್ಟು ಜಾಸ್ತಿ ಜನನ ಒಳಗಡೆ ಬಿಟ್ಟಿಲ್ಲ. ಅದು ಒಂದು ಒಳ್ಳೆ ಕೆಲಸನೇ, ಅದಕ್ಕೆ ಬಂದವ್ರನ್ನೆಲ್ಲ ವಾಪಸ್ ಕಳಿಸ್ತಿದ್ರು. ಕೊನೆಗೆ ನಾನು ಹಂಗೆ ಹಿಂಗೆ ಸಾಹಸ ಮಾಡ್ಕೊಂಡು ಕಾಂಪೌಂಡ್ ಹಾರ್ಕೊಂಡು ಹೋಗಿ ನೋಡ್ಕೊಂಡು ಬಂದೆ ಮ್ಯಾಚ್ನ. ಗಾಯ್ಸ್ ಮತ್ತು ಇವತ್ತೊಂದು ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ. CSK ಮನೆಗೆ ಹೋದ್ರು ಒಟ್ಟಿನಲ್ಲಿ 3-3 ಸೋತವ್ರೆ. ಒಟ್ಟಿನಲ್ಲಿ RCB ಮೇಲೆ ಸೋತವ್ರಲ್ಲ, ಅದು ಇನ್ನೂ ಖುಷಿ. ಗಾಯ್ಸ್ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನಮಗಂತೂ ಫುಲ್ ಖುಷಿ. ಒಳಗಡೆ ಮಾತ್ರ ಮಸ್ತ್ ಸೆಲೆಬ್ರೇಷನ್ ಇತ್ತು. ಇಲ್ಲಿ ಬೇರೆ 10 ಗಂಟೆ ಮೇಲೆ ಸೌಂಡ್ ಹಾಕೋಂಗಿಲ್ಲ ಅಂದ್ಬಿಟ್ಟು ಸೌಂಡೇ ಆಫ್ ಮಾಡಿಬಿಟ್ರು. ಅದರಿಂದ ಸ್ವಲ್ಪ ಕಮ್ಮಿ ಆಯಿತು RCB ಬಾಲಿಂಗ್ ಮಾಡ್ಬೇಕಾರೆ. ಆದರೆ ವಿಕೆಟ್ ಬಿದ್ದಾಗ ನಾವೇ ಕಿರ್ಚಾಡ್ತಿದ್ವಿ, ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರ್ತಿತ್ತು. ಒಟ್ಟಿನಲ್ಲಿ ಮ್ಯಾಚ್ ಮಾತ್ರ ಮಸ್ತಾಗಿತ್ತು ಫ್ಯಾನ್ ಪಾರ್ಕಲ್ಲಿ. ನಮ್ಮ RCB ಅವರು ಮಾತ್ರ ಬ್ಯಾಟಿಂಗು ಮಸ್ತಾಗಿ ಆಡೋರೆ. 250 ರನ್ನು ಸಕ್ಕತ್ತಾಗಿ ಹೊಡೆದವನು ಟಿಮ್ ಡೇವಿಡ್ ಮಾತ್ರ ನೆಕ್ಸ್ಟ್ ಲೆವೆಲ್. ಎಲ್ಲರೂ ಸಕ್ಕತ್ತಾಗಿ ಆಡೋರೆ ಗೈಸ್. ಬಾಲಿಂಗು ಹಂಗೆ ಆಡಿಸ್ರು. ಸ್ಟಾರ್ಟಿಂಗೆಲ್ಲ ಒಳ್ಳೊಳ್ಳೆ ವಿಕೆಟ್ ಬೀಳ್ತು, ಮಾತ್ರ ಮಸ್ತಾಗಿತ್ತು ಸ್ಟಾರ್ಟಿಂಗಿನೂ. ಆಮೇಲೆ ಹೋಗ್ತಾ ಹೋಗ್ತಾ ಒಂದೊಂದಾಗಿ ವಿಕೆಟ್ ಬೀಳ್ತು. ಕೊನೆಗೆ ಆಲ್ ಔಟೇ ಆಗೋದ್ರು. 250 ರನ್ನು ಸಕ್ಕತ್ತಾಗಿ ಹೊಡೆದ್ರು ಮಾತ್ರ. ಒಟ್ಟಿನಲ್ಲಿ ಎಷ್ಟೇ ಹೊಡೆದ್ರು ಅಷ್ಟು ಫೋರ್ಸಲ್ಲಿ ಹೋಯ್ತಿರ್ಲಿಲ್ಲ ಬಾಲು. ಆಮೇಲೆ ಸಕ್ಕತ್ತಾಗಿ ಹೋಯ್ತಿತ್ತು ಮಾತ್ರ ರನ್ನು. ನಾನಂತೂ RCB ಬ್ಯಾಟಿಂಗ್ನ ರೋಡಲ್ಲೇ ನೋಡ್ಕೊಂಬಿಟ್ಟೆ ಅನ್ಕೊಂಬಿಡಿ ಹೋಗೋಬ್ರವ್ರ ಫೋನಲ್ಲಿ. ಒಟ್ಟಿನಲ್ಲಿ ಮ್ಯಾಚ್ ಮಾತ್ರ ಸಕ್ಕತ್ತಾಗಿತ್ತು. ನನಗೂ ಕಿರ್ಚಾಡಿ ಸ್ವಲ್ಪ ಗಂಟೆಲ್ಲ ಕಟ್ಕೊಬಿಟ್ಟೈತೆ ಗಾಯ್ಸ್. ಮತ್ತು ಮ್ಯಾಚ್ ಹೇಗಿತ್ತು ಅಂತ ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಮ್ಯಾಚಿಗೆ ರೆಡಿ ಆಗಿರಿ. ಹಾಗಂತ ಹೇಳ್ತಾ ಗಾಯ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಗಾಯ್ಸ್. ಮತ್ತು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು Instagram, Facebook ಎಲ್ಲ ಕಡೆ ಫಾಲೋ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಗಾಯ್ಸ್. ಹಾಗಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮನೆಗೆ ಹೋಗುವ ಗಾಯ್ಸ್. ಟೈಮು ಆಲ್ರೆಡಿ 11:15 ಆಗ್ಬಿಟ್ಟೈತೆ. ಹೋಗಿ ಊಟ ಮಾಡ್ಕೊಂಡು ಮನೆ ಕಳದೆ. ಅದಕ್ಕೆ ಗಾಯ್ಸ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿಬಿಟ್ಟು ಮನೆಗೆ ಹೊರಡ್ತಾ ಇರುವ ಗಾಯ್ಸ್. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಗಾಯ್ಸ್. ಬಾಯ್. ಮತ್ತೆ ಸಾರಿ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋದ ಗಾಯ್ಸ್. ಜೈ RCB. ಬಾಯ್.